ಚಳಿ ಸ್ಟಾರ್ಟ್ ಮಾಡ್ತಾ ಇದೆ ಭರತ್ ಬ್ರೋ ಗಾಡಿ. ಹೋಲಿ ಶಿಟ್. ಮಾತಾಡೋದು ಹಿಂಗೆ ಆಗೋದು. Welcome back to the another video of a weekend ride. ಸೊ ಇವಾಗ ಮೀಟಪ್ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ ಎಲ್ರೂ. ಓಹೋ ಹೋ, ಎಲ್ಲರೂ ಧೂಳೆ ಬುತ್ತಾ ಇದ್ದಾರೆ. ಇರೋ ಲೊಕೇಶನ್ ಬಂದುಬಿಟ್ಟು ಚಂದ್ರಯ್ಯ ಸ್ವಾಮಿ ಬೆಟ್ಟ ಅಂತ. ಇಟ್ಸ್ ಅಬೌಟ್ 110 kilometers away. ಸೊ ಹೋಗಬೇಕಾದ್ರೆ ದೇರ್ ಈಸ್ 4 kilometers ಆಫ್ ಆಫ್ ರೋಡ್ ಪ್ಯಾಚ್ ಟು ರೀಚ್ ದ ಟಾಪ್ ಆಫ್ ದಿ ಮೌಂಟೇನ್. ಇಟ್ಸ್ ಗೋಯಿಂಗ್ ಟು ಬಿ ಆ್ಯನ್ ಹೆಲ್ ಆಫ್ ಅ ರೈಡ್. ಸೊ ಬನ್ನಿ, ಹೋಗ್ತಾ ಹೋಗ್ತಾ ಮಾತಾಡೋಣ. ಸೊ ರೈನ್ ಜಾಕೆಟ್ಸ್ ಹಾಕೋಬೇಕಂತೆ, ಮಳೆ ಸ್ಟಾರ್ಟ್ ಆಗ್ತಾಯಿದೆ. ಮೈಲೇಜ್ ಎಷ್ಟು ಕೊಡ್ತಾ ಇದೆ ಸಿಟಿಲಿ? ಒಂದು 17-18. ಮಾನ್ಸೂನ್ ರೈಡ್ ಅಂತೂ ಈ ಸತಿ ಜಾಸ್ತಿ ಹೋಗೋಕ್ಕಾಗಲಿಲ್ಲ. ಸೊ ಇದನ್ನೇ ಮಾನ್ಸೂನ್ ರೈಡ್ ಅಂತ ಫೀಲ್ ಮಾಡ್ಕೋಬೇಕಾ ಇದ್ದೀವಿ ಅಷ್ಟೇ. ನೋಡಿ ನೀವು, ಏನು ಕಾಣಿಸ್ತಾ ಇಲ್ಲ. ಆಲ್ ಸೈನ್ಸ್ ಅದೇ ಚಳಿ ಸ್ಟಾರ್ಟ್ ಮಾಡ್ತಾ ಇದೆ ಭರತ್ ಬ್ರೋ ಗಾಡಿ. ಹೋಲಿ ಶಿಟ್. ಸೊ ಇವಾಗ ಇಲ್ಲೊಂದು ಟೀ ಬ್ರೇಕ್ ಹಾಕೊಂಡಿದ್ದೀವಿ. ಸೊ ಟೀ ಎಲ್ಲ ಆಯಿತು, ಹೊರಡ್ತಾ ಇದ್ದೀವಿ ಇವಾಗ. ಬ್ಯೂಟಿಫುಲ್ ಆಗಿದೆ ಇವತ್ತಿನ ವೆದರ್ ಅಂತೂ. ಮಳೆ ಸ್ಟಾಪ್ ಆಗಿದೆ ಆ್ಯಕ್ಚುಲಿ. Welcome to my party, we're just getting started. A life is a dream or a nightmare scarring. Hand me a drink cause I think I'm going all in. Get me a shrink who can catch me when I'm falling. Cover up my scars, flip the handlebars, crashing in my car, wake up in a bar. I'll be a superstar, just on my avatar. This world is so bizarre, empty out the reservoir. Yeah, I'm taking 6 shots, yeah, straight to the face. And I wanna get lost, I'm sick of this place. Don't know. ಚನ್ನರಾಯ ಸ್ವಾಮಿ ಬೆಟ್ಟ ಏನು ಸಖತ್ತಾಗಿದೆ ಗುರು ವ್ಯೂ. A few moments later. ಹಂಗಲ್ಲ ನೋಡ್ರಿ, ಯಾವತ್ತು ತಿಳ್ಕೊಳ್ರಿ ಹಿಂಗೆ ಎಳಿಬೇಕು. ತಂಗಿಲ್ಲ ಹಾಕಿದ್ರು ಸೈಡ್ಗೆ ಜಾಗ ಇದೆಯಾ? ಏನಾಯ್ತು? ABS ಆಫ್ ಮಾಡ್ತಾ ಇದ್ದಾರೆ ಟೆಕ್ನಿಕ್. ಜಸ್ಟ್ ಇಲ್ಲಿ ನೋಡಿ, ಇಲ್ಲಿ ನಾನು ತಣ್ಣು ಗಾಳಿ ಬರ್ತಾ ಇದೆಯಲ್ಲ ಅಂತ ಬಿಡ್ತಾನೆ ಇದ್ದೀನಿ. ಆಫ್ ರೋಡ್ ಮಾಡೋಕ್ಕಂತ ಸ್ವಲ್ಪ ಏರ್ ಬಿಟ್ಟವ್ರೆ. ಮಾತಾಡ್ಕೊಂಡು ಪೂರ್ತಿ ಖಾಲಿ ಆಗೈತೆ. ಹಿಂದೆಗಡೆ ನೋಡಿದ್ರು ಏರ್ ಕಮ್ಮಿ ಆಗೈತಾ? ಸದ್ಯಕ್ಕೆ ಬ್ಯಾಕಪ್ ಇದೆ ನಮ್ಮ ಹತ್ರ. ಏನಾಯ್ತು? ಪಂಚರ ಸರ್, ಮಾತಾಡೋದು ಹಿಂಗೆ ಆಗೋದು. ಓಕೆ, ಆಲ್ ಬಾಯ್ಸ್ ಆರ್ ರೆಡಿ. ಸ್ಟಾರ್ಟ್ ಆಗುತ್ತೆ ನೋಡಿ ಇವಾಗ ಆಫ್ ರೋಡ್ ಟ್ರಯಲ್. ಸೊ ರೇರ್ ಬೇಸ್ ಆಫ್ ಮಾಡಿದ್ದೀನಿ. ನಾವು ಇಟ್ಸ್ ಇನ್ ಆಫ್ ರೋಡ್ ಮೋಡ್. ಕಂಟೆಂಟ್ ಇವತ್ತು. ಓಕೆ, ಸ್ಟೇ ಕೂಲ್. ತುಂಬ ಎಕ್ಸೈಟ್ ಆಗಿದ್ದೀನಿ ಆ್ಯಕ್ಚುಲಿ. ಲೈಕ್ ಅಲ್ಲ ರತ್ನ ಪಕ್ಷಿ.
ಲಾಸ್ಟ್ 3-4 ಮಂತಿಂದ ಯಾವುದೋ ಆಫ್ ರೋಡೇ ಮಾಡಿಲ್ಲ ನಾನು. ಬಂತು ಗುರು ಬ್ಯಾಟ್ರಿ ಆಚೆ. ಗೋಪ್ರೋ ಆ ಬ್ಯಾಟ್ರಿ ಆಚೆ ಬರ್ತಾಯಿದೆ. ಓ ಮೈ ಗಾಡ್, ಗುರು ರೋಡೇ ಇಲ್ಲ ಇಲ್ಲಿ. ಬರ್ತಾರ ಇವರು? ಇಂಟರ್ಸೆಪ್ಟರ್ ಬರ್ತಾ ಇಲ್ಲ ಮೇಲೆ. ಏಯ್ ಅಯ್ಯೋ, ಎಷ್ಟು ಬಿದ್ದಿತ್ತು. ಇಂಟರ್ಸೆಪ್ಟರ್ ಬರ್ತಾ ಇಲ್ಲ ಮೇಲೆ. ಹೋಲಿ ಹೋಲಿ ಹೋಲಿ, ನಿಮ್ಗೇನಾಗಿಲ್ಲ ತಾನೇ? ಎಕ್ಸ್ಪಲ್ಸರ್ ಆ್ಯಕ್ಚುಲಿ ಇವ್ರನ್ನ ಸೇವ್ ಮಾಡೋಕ್ಕೆ ಹೋಗಿ ಅವ್ರ ಗಾಡಿ ಕೆಳಗಡೆ ಇಟ್ಟರು. ಅದು ಮೊದಲೇ ರ್ಯಾಲಿ ಎಡಿಷನ್ನು, ಕಾಲಿಟ್ಕಲ್ಲ ಕರೆಕ್ಟಾಗಿ. ಯಪ್ಪ, ಬರಲಿ ಬರಲಿ ಬರಲಿ. Few moments later. ಏ ಗುರು ಸಕ್ಕತ್ತಾಗಿದೆ ಆಫ್ ರೋಡ್ ಇಲ್ಲಿ. ಅವ್ರ ಕಡೆ ಸ್ಲೈಡ್ ಆಗ್ತಾ ಇದೆ. ಆ ಕಡೆ ಹೋಗ್ಬೇಕಿತ್ತು ನಾನು. ಓ ಮೈ ಗಾಡ್, ಓ ನೈಸ್. ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ. ಫಸ್ಟ್ ಇದು ಮುಗ್ಸೋಣ. ಇಲ್ಲಿ ತೋರಿಸಿ ನೋಡಿ ಹೆಂಗೆ ಕಾಣ್ತಿದೆ ಗ್ರೀನರಿ. ಲುಕ್ ಆಟ್ ದ್ಯಾಟ್ ವ್ಯೂ. ಅಲ್ಟಿಮೇಟ್. राम कृष्ण जगन्नाथ प्रेमानंद ये क्या ಅಣ್ಣ ಮೇಲ್ ಕೂತ್ಕೊಂಡವನೆ.
ಅದೇ ಬೆಟ್ಟ. ದೇರ್ ಯು ಗೋ. Hello there. ಅಲ್ಲಿ ಎಕ್ಸ್ಪಲ್ಸರ್ ಬಿದ್ದಿದ್ರು. ಸೊ ಇದೇ ಬೆಟ್ಟಕ್ಕೆ ಹೋಗೋ ದಾರಿ. ನೀವು ಹೆಂಗೆ ಬಿದ್ರಿ? ನಾನು ತಿರುಗಿಸ್ತಾ ಇದ್ದೆ ಬರೋ ಈ ಕಟ್ಟಿ ಮೇಲೆ ಕಾಯಿ ಇಟ್ಟೆ. ತುಂಬ ದೂರ ಇದೆಯಾ? ಇಲ್ಲ ಅನ್ಸುತ್ತೆ. 50 ಅಷ್ಟೇ. ಆಯ್ತು ಇಷ್ಟೇ. ಅಲ್ಲಿಂದ ಇಲ್ಲಿ. ನಮ್ಮ ಮಕ್ಕಳು 50 ಮಕ್ಕಳು ಅಂದರು. ಹಾಂ, ಇಲ್ಲಿ ಅರ್ಧ ಆಯ್ತಾಯ್ತು ನಮಗಿಲ್ಲಿ. ಅಯ್ಯೋ ಕ್ಯಾನ್ಸಲ್ ಆಯಿತು. ಕ್ಯಾನ್ಸಲ್, ಕಾಂಟೆಂಟ್ ಸಿಗಲಿಲ್ಲ. ನಾವು ಬಂದಿದ್ದು ರೋಡ್ ಅದೆಯಲ್ಲ, ಅಲ್ಲಿದೆಯಲ್ಲ, ಅದೇ ರೋಡ್ ನಾವು ಬಂದಿದ್ದು. ಹೆಂಗೈತಲ್ಲ ವ್ಯೂ. ಇದೇ ಟೆಂಪಲ್. ಹೋಗ್ತಾ ಇಲ್ಲ ಅವರು. ಭರತ್ ಬ್ರೋ, ನೀವು ಅಲ್ಲಿ ಕೆಳಗೆ ಹೋಗಿ, ಇಲ್ಲಿಂದ ಎಸಿತೀವಿ, ನೀವು ಕ್ಯಾಚ್ ಹಿಡಿತೀರ. ನಮಗೆ ಅವ್ರು ನೋಡಿ ಎಲ್ಲ ನಿಲ್ಸೋರು ಗಾಡಿನ ಅಲ್ಲಿ ಪ್ರೋನ ಅಲ್ಲಿ ಅಲ್ಲ ಸರ್ ಇವರು. No comments. No comments. ಓಕೆ, ತ್ರೀ 2 1 ಸ್ಟಾರ್ಟ್. ಓಕೆ, ಸೊ ರೈಡ್ ಸಕ್ಸಸ್ಫುಲ್ಲಿ ಕಂಪ್ಲೀಟ್ ಆಯಿತು. ಆಫ್ ರೋಡ್ ಪ್ಯಾಚಸ್ ಎಲ್ಲನೂ. ಎಷ್ಟೋ ಜನ ಬಿದ್ದರು, ಎದ್ದರು, ಎಲ್ಲ ಆಯಿತು. ಬಟ್ ಸೊ ಯಾರಾದರೂ ಬೆಂಗಳೂರಲ್ಲಿ ಇದ್ದರೆ, ಬೆಂಗಳೂರು ಸರೌಂಡಿಂಗಲ್ಲಿದ್ದರೆ 110 ಕಿಲೋಮೀಟರ್ಸ್ ಇಟ್ಸ್ ನಾಟ್ ಟೂ ಮಚ್. ಒನ್ ಡೇ ಅಲ್ಲಿ ನೀವು ಆರಾಮಾಗಿ ಬಂದು ವ್ಯೂನ ಎಂಜಾಯ್ ಮಾಡಿಕೊಂಡು, ಆಫ್ ರೋಡ್ ಸೆಕ್ಷನ್ನ ಎಂಜಾಯ್ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ಹೋಗೋಕ್ಕೆ ಒಂದು
ಬ್ಯೂಟಿಫುಲ್ ಆಗಿರೋ ಜಾಗ. ಹಂಗೆ ನೇಚರು, ಸರೌಂಡಿಂಗ್ ನೇಚರು ಹಂಗೆ ಇದೆ. ಸುತ್ತ ಪ್ಯಾನೋರಾಮಿಕ್ ವ್ಯೂ, ಬೆಟ್ಟ ಎಲ್ಲ, ಗುಡ್ಡ ಎಲ್ಲ ಇದೆ, ಫುಲ್ ಗ್ರೀನರಿ ಇದೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ನಂಗೆ ತಿಳಿಸಿ ಈ ವಿಡಿಯೋ ಬಗ್ಗೆ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್. I got a lot of shit to say, so I'ma do this every day. I'll be writing things until I'm fucking buried in my grave. 6 feet deep under, but my body won't decay. Cause my messages are timeless, so they'll put them on display. Oh yeah, I rap with a certainty, I have a sense of urgency, a message for it.